ಸಂಸತ್ನಲ್ಲಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ಅಗ್ರೆಸಿವ್. ನರೇಂದ್ರ ಮೋದಿಗೆ ಹಕ್ಕುಚ್ಯುತಿ ಶಾಕ್ ಕೊಟ್ಟಿದೆ ಕಾಂಗ್ರೆಸ್. ನಿನ್ನೆ ಸಂಸತ್ನಲ್ಲಿ ರಾಹುಲ್ ಅನುರಾಗ್ ಮಧ್ಯೆ ಜಾತಿ ಫೈಟ್ ನಡೀತು. ಮಾತಿನ ಭರದಲ್ಲಿ ರಾಹುಲ್ ಗಾಂಧಿ ಜಾತಿ ಬಗ್ಗೆ ಠಾಕೂರ್ ಕೇಳಿದ್ರು. ರಾಹುಲ್ ಗಾಂಧಿ ಜಾತಿಯ ಬಗ್ಗೆ ಮಾತನಾಡಿದ ಅನುರಾಗ್ ಠಾಕೂರ್. ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಭಾಷಣಕ್ಕೆ ವಿರೋಧ ವ್ಯಕ್ತವಾಗಿತ್ತು. ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ಸಂಸದ ಅಖಿಲೇಶ್ ಯಾದವ್. ಅನುರಾಗ್ ಠಾಕೂರ್ ಮಾತನ್ನ ಕಡತದಿಂದ ತೆಗೆಯಲಾಗಿತ್ತು. ತೆಗೆದು ಹಾಕಿದ ಭಾಷಣದ ತುಣುಕನ್ನೇ ಶೇರ್ ಮಾಡಿದ್ದಾರೆ ಮೋದಿ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದ ಪ್ರಧಾನಿ ನರೇಂದ್ರ ಮೋದಿ ವರ್ತನೆಗೆ ನಿಗಿ ಕೆಂಡವಾಗಿದೆ ಕಾಂಗ್ರೆಸ್. ಮೋದಿ ವಿರುದ್ಧ ಕಾಂಗ್ರೆಸ್ ಹಕ್ಕುಚ್ಯುತಿ ಮಂಡನೆ ಮಾಡಿದೆ. ಕಾಂಗ್ರೆಸ್ ಸಂಸದ ಚರಣ್ಜಿತ್ ಸಿಂಗ್ ಚನ್ನಿಯಿಂದ ಹಕ್ಕುಚ್ಯುತಿಯಾಗಿದೆ. ಮೋದಿ ವಿರುದ್ಧ ಹಕ್ಕುಚ್ಯುತಿ ನಿರ್ಣಯ ಸ್ಪೀಕರ್ ಸಲ್ಲಿಕೆ ಆಗಿದೆ. ಸಭಾಧ್ಯಕ್ಷರಿಂದ ಕಡತದಿಂದ ತೆಗೆದ ಹೇಳಿಕೆ ಪ್ರಸಾರ ಆಗಿದೆ. ಲೋಕಸಭೆ ಕಲಾಪದ ನಿಯಮ 222ರ ಅಡಿಯಲ್ಲಿ ಹಕ್ಕುಚ್ಯುತಿಯಾಗಿದೆ. ನಿಯಮ 222ರ ಅಡಿಯಲ್ಲಿ ಹಕ್ಕುಚ್ಯುತಿ ನಿರ್ಣಯ ನೋಟಿಸ್ ನೀಡಲಾಗಿದೆ. ಗಮನಿಸ್ತಾ ಇದ್ದೀವಿ, ಸಂಸತ್ನಲ್ಲಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕರೆಲ್ಲ ಅಗ್ರೆಸಿವ್ ಆಗಿಬಿಟ್ಟಿದ್ದಾರೆ. ನರೇಂದ್ರ ಮೋದಿಗೆ ಹಕ್ಕುಚ್ಯುತಿ ಶಾಕ್ ಕೊಟ್ಟಿದೆ ಕಾಂಗ್ರೆಸ್. ನಿನ್ನೆ ಸಂಸತ್ನಲ್ಲಿ ರಾಹುಲ್ ಮತ್ತು ಅನುರಾಗ್ ಠಾಕೂರ್ ಮಧ್ಯೆ ಜಾತಿ ಬಗ್ಗೆ ಫೈಟ್ ನಡೀತು. ಮಾತಿನ ಭರದಲ್ಲಿ ರಾಹುಲ್ ಗಾಂಧಿಯ ಜಾತಿ ಯಾವುದು ಅಂತ ಹೇಳಿ ಅನುರಾಗ್ ಠಾಕೂರ್ ಕೇಳಿದ್ರು. ರಾಹುಲ್ ಗಾಂಧಿ ಜಾತಿಯ ಬಗ್ಗೆ ಮಾತನಾಡಿದ್ದಕ್ಕಾಗಿ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಅವರ ಭಾಷಣಕ್ಕೆ ವಿರೋಧ ವ್ಯಕ್ತವಾಗಿತ್ತು. ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ಸಂಸದ ಅಖಿಲೇಶ್ ಯಾದವ್. ಅನುರಾಗ್ ಠಾಕೂರ್ ಮಾತನ್ನ ಕಡತದಿಂದ ತೆಗೆಯಲಾಗಿತ್ತು. ಆದ್ರೆ ತೆಗೆದು ಹಾಕಿದ ಭಾಷಣದ ತುಣುಕನ್ನೇ ಶೇರ್ ಮಾಡಿಕೊಂಡಿದ್ರು ಮೋದಿ ಅವರು. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ರು. ಮೋದಿ ವರ್ತನೆಗೆ ಈಗ ಕಾಂಗ್ರೆಸ್ ನಾಯಕರೆಲ್ಲ ನಿಗಿ ಕೆಂಡವಾಗ್ಬಿಟ್ಟಿದ್ರು. ಮೋದಿ ವಿರುದ್ಧ ಕಾಂಗ್ರೆಸ್ ಹಕ್ಕುಚ್ಯುತಿ ಮಂಡನೆ ಮಾಡಿದೆ. ಕಾಂಗ್ರೆಸ್ ಸಂಸದ ಚರಣ್ಜಿತ್ ಸಿಂಗ್ ಚನ್ನಿಯಿಂದ ಹಕ್ಕುಚ್ಯುತಿ ಮಂಡನೆಯಾಗಿರುವುದು. ಮೋದಿ ವಿರುದ್ಧ ಹಕ್ಕುಚ್ಯುತಿ ನಿರ್ಣಯವನ್ನ ಸ್ಪೀಕರ್ಗೆ ಸಲ್ಲಿಸಿದ್ದಾರೆ. ಸಭಾಧ್ಯಕ್ಷರಿಂದ ಕಡತದಿಂದ ತೆಗೆದ ಹೇಳಿಕೆಯನ್ನ ಪ್ರಸಾರ ಮಾಡಿದ್ದಾರೆ. ಲೋಕಸಭೆ ಕಲಾಪದ ನಿಯಮ 222ರ ಅಡಿಯಲ್ಲಿ ಹಕ್ಕುಚ್ಯುತಿ ಮಂಡನೆಯಾಗಿದೆ. ನಿಯಮ 222ರ ಅಡಿಯಲ್ಲಿ ಹಕ್ಕುಚ್ಯುತಿ ನಿರ್ಣಯ ನೋಟಿಸ್ ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮೋದಿ ವಿರುದ್ಧ ಹರಿಹಾಯ್ದಿದ್ದಾರೆ. ऐसा है कि कल हिमाचल से अनुराग ठाकुर जी ने एमपी हैं उन्होंने जो अपनी स्पीच दी है उसमें बहुत सारे ऑब्जेक्शनेबल शब्द बोले और बहुत सारी ऐसी बातें की जो कि मान्य नहीं है और जिनको लोकसभा के स्पीकर साहब ने अपने वहां से एक्सपंज कर दिया है। जो बात लोकसभा के स्पीकर एक्सपंज कर देते हैं उसको दोबारा प्रमोट नहीं किया जा सकता, उसको बाद दोबारा आगे नहीं लाया जा सकता। और मैं हैरान हूं कि देश के प्रधानमंत्री जी ने उन बातों को पूरे लेक्चर के साथ ट्वीट करके उसको शाबाशी दी है। जो कि मैं ये पूछना चाहता हूं कि आप लोगों का दलित, ओबीसी, आदिवासी, पिछड़े वर्ग, मिनॉरिटी से लड़ाई क्या है? क्यों आप जो उनकी बात होती है उनको बुरी बात ज़्यादा प्रमोट करते हैं? इसलिए मैंने ब्रीच ऑफ प्रिविलेज मोशन दिया है और जो स्पीकर साहब अगर उसको मानेंगे तो कल बहस हो जाएगी।